Hello students, welcome to RH Chemistry. So in today's video, KCET NEET Final Punt 2021 Structure of Atom second chapter in first PUC and discuss ಮಾಡ್ತಾ ಇದ್ದೀನಿ. ಆಲ್ರೆಡಿ ಫಸ್ಟ್ ಚಾಪ್ಟರ್ ನ ಮುಗಿಸಿದ್ದೀನಿ. ಸೊ ಇದರಲ್ಲಿ ಎಕ್ಸಾಂಪಲ್ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಅಥವಾ ನನ್ನ ಡಿಸ್ಕ್ರಿಪ್ಷನ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಈ ಚಾಪ್ಟರ್ ಸಿನಾಪ್ಸಿಸ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್ ಸಿನಾಪ್ಸಿಸ್, ದೆನ್ ಯು ಕ್ಯಾನ್ ಸಾಲ್ವ್ ದಿಸ್. ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಸಮ್ ಕ್ವಶನ್ಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ ತಗೊಂಡು ಮತ್ತೆ ಹಾಜರಾಗ್ತೀನಿ. ಸೊ ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕನ್ಕ್ಲೂಷನ್ ಕುಡ್ ನಾಟ್ ಬಿ ಡೆರೈವ್ಡ್ ಫ್ರಮ್ ರುದರ್ಫೋರ್ಡ್ಸ್ ಅಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಸಿಇಟಿಗೆ ಗೊತ್ತಿರಲಿ, ಅಪ್ ಟು ರುದರ್ಫೋರ್ಡ್ಸ್ ಮಾಡೆಲ್ ಇದು ಡಿಲೀಟ್ ಆಗಿದೆ, ಬಟ್ ನೀಟಿಗೆ ಅಂತ ಹೇಳಿ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸಿಇಟಿಗೆ ಆಫ್ಟರ್ ರುದರ್ಫೋರ್ಡ್ಸ್ ಮಾಡೆಲ್ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ನಿಮಗೆ ಸಿಲೆಬಸ್ಗೆ ಇರ್ತದೆ. ಸೊ ಇದ್ರಲ್ಲಿ ನೋಡಿ, ಕುಡ್ ನಾಟ್ ಡೆರೈವ್ಡ್ ಫ್ರಮ್ ದ ರುದರ್ಫೋರ್ಡ್ಸ್ ಅಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾರೆ. ಸೊ ನೋಡಿ, ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ದ ಆಟಮ್ ಇಸ್ ಎಂಪ್ಟಿ ಅಂತ ಇದೆ. ಇದು ಕರೆಕ್ಟ್ ಅಂದ್ರೆ ಇಟ್ ಈಸ್ ಕುಡ್ ಬಿ ಡೆರೈವ್ಡ್, ಹೌದಾ? ಸೊ ರೇಡಿಯಸ್ ಆಫ್ ದ ಆಟಮ್ ಇಸ್ 10⁻⁻10, ಇದು ಕೂಡ ಕರೆಕ್ಟ್. ಎಲೆಕ್ಟ್ರಾನ್ಸ್ ಮೂವ್ಸ್ ಇನ್ ಅ ಸರ್ಕ್ಯುಲರ್ ಪಾತ್ ಆಫ್ ಫಿಕ್ಸ್ಡ್ ಎನರ್ಜಿ, ನೋಡಿ ಇದು ರಾಂಗ್ ಬಿಕಾಸ್ ಇಟ್ ಈಸ್ ಗಿವನ್ ಬೈ ಬೋಹರ್, ನಾಟ್ ರುದರ್ಫೋರ್ಡ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. Then which of the following options does not represent ground state? ನೋಡ್ತಾ ಹೋಗಿ. ಸೊ 3d8 4s2, ಸೊ ಇದು ನಿಕೆಲ್, ಹೌದಾ? ಸೊ 3d10 4s1, ಸೊ ಇದು ಕಾಪರ್. ಸೊ 3d5 4s1 ಕ್ರೋಮಿಯಂ, ಬಟ್ 3d9 ಯಾವ ಕಾನ್ಫಿಗರೇಷನ್ನಿಗೂ ಬರೋದಿಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಥೋಡ್ ರೇಸ್? ಕ್ಯಾಥೋಡ್ ರೇಸ್ ನೋಡ್ತಾ ಹೋಗಿ. ಸ್ಟಾರ್ಟ್ ಫ್ರಮ್ ಕ್ಯಾಥೋಡ್ ಟು ಆ್ಯಂಡ್ ಮೂವ್ ಟುವರ್ಡ್ಸ್ ಆ್ಯನೋಡ್, ರೈಟ್ ಅಂದರೆ ಕರೆಕ್ಟ್. ಟ್ರಾವೆಲ್ ಇನ್ ಸ್ಟ್ರೇಟ್ ಲೈನ್, ಡೆಫಿನೆಟ್ಲಿ ಕರೆಕ್ಟ್. ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಥೋಡ್ ರೇಸ್ ಡು ನಾಟ್ ಡಿಪೆಂಡಿಂಗ್ ಆನ್ ದ ಮೆಟೀರಿಯಲ್ ಆಫ್ ದ ಎಲೆಕ್ಟ್ರೋಡ್ಸ್ ಇನ್ ಕ್ಯಾಥೋಡ್ ರೇ ಟ್ಯೂಬ್, ಡಿಪೆಂಡ್ಸ್ ಆನ್ ದ ಕಾಮನ್ ಸೆನ್ಸ್ ಏನು, ಇವೆರಡರೊಳಗೆ ಒಂದು ಆನ್ಸರ್, ಹೌದಾ? ಸೊ ಡಿಪೆಂಡ್ಸ್ ಆರ್ ಡು ನಾಟ್ ಡಿಪೆಂಡ್. ಸೊ ಇಟ್ ಈಸ್ ಡು ನಾಟ್ ಡಿಪೆಂಡ್, ರಿಮೆಂಬರ್. ನಾಟ್ ಕರೆಕ್ಟ್ ಈಸ್ ಡಿಪೆಂಡ್. ಓಕೆ, ಕ್ಯಾಥೋಡ್ ರೇ ಡಿಪೆಂಡ್ ಆಗಿರೋದಿಲ್ಲ, ಆನೋಡ್ ರೇ ಡಿಪೆಂಡ್ ಆಗಿರ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್, ರಿಮೆಂಬರ್ ಡಿ. Fourth one, which of the following statement about the electron is incorrect? ನೋಡಿ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಕರೆಕ್ಟ್. ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದ ನ್ಯೂಟ್ರಾನ್, ಕರೆಕ್ಟಾ? ನೋಡಿದ ತಕ್ಷಣ ಹೇಳ್ಬೋದು ನಾವು ಇದು ಇನ್ಕರೆಕ್ಟ್ ಅಂತೇಳಿ, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಪರ್ಟೀಸ್ ಆಫ್ ಆಟಮ್ ಕುಡ್ ಬಿ ಎಕ್ಸ್ಪ್ಲೈನ್ಡ್ ಕರೆಕ್ಟ್ಲಿ ಬೈ ಥಾಮ್ಸನ್ ಮಾಡೆಲ್ ಆಫ್ ಅನ್ ಆಟಮ್? ಥಾಮ್ಸನ್ ಮಾಡೆಲ್ ಯಾವುದನ್ನು ಎಕ್ಸ್ಪ್ಲೈನ್ ಮಾಡ್ತದೆ? ಓವರಾಲ್ ನ್ಯೂಟ್ರಾಲಿಟಿ. ಸ್ಪೆಕ್ಟ್ರಾ ಆಫ್ ಹೈಡ್ರೋಜನ್ ಆಟಮ್, ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಪೊಸಿಷನ್ ಆಫ್ ಎಲೆಕ್ಟ್ರಾನ್, ನೋ ಪಾಸಿಬಲ್. ಸ್ಟೆಬಿಲಿಟಿ, ನಾಟ್ ಪಾಸಿಬಲ್. ಓವರಾಲ್ ನ್ಯೂಟ್ರಾಲಿಟಿ ಇಟ್ ಕ್ಯಾನ್ ಎಕ್ಸ್ಪ್ಲೇನ್. ಯಾಕಂದ್ರೆ ಥಾಮ್ಸನ್ ಮಾಡೆಲ್ ಏನು ಹೇಳ್ತದೆ? ಸೊ ದ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜ್ ಇಸ್ ಈಕ್ವಲ್ ಟು ದ ಅಮೌಂಟ್ ಆಫ್ ನೆಗೆಟಿವ್ ಚಾರ್ಜ್ ಅಂತೇಳಿ, ಅಂದರೆ ಓವರಾಲ್ ನ್ಯೂಟ್ರಾಲಿಟಿ అనేది ಎಕ್ಸ್ಪ್ಲೇನ್ ಮಾಡ್ತದೆ. ಸೊ ಫಸ್ಟ್ ಆಪ್ಷನ್. ಟೂ ಆಟಮ್ಸ್ ಆರ್ ಸೇಡ್ ಟು ಬಿ ಐಸೋಬಾರ್. ಐಸೋಬಾರ್ ಅಂದ್ರೇನು? ಐಸೋಬಾರ್ ಅಂತಂದ್ರೆ ಸೊ ಸೇಮ್ ಅಟಾಮಿಕ್ ಅಂದರೆ ಸೇಮ್ ಮಾಸ್ ನಂಬರ್, ರೈಟ್? ಡಿಫರೆಂಟ್ ಅಟಾಮಿಕ್ ನಂಬರ್. ಸೊ ಸೇಮ್ ಅಟಾಮಿಕ್ ನಂಬರ್, ಡಿಫರೆಂಟ್ ಮಾಸ್ ನಂಬರ್ ಇದ್ದರೆ ಐಸೋಟೋಪ್, ಅದ್ರ ರಿವರ್ಸ್ ಐಸೋಬಾರ್. ಹಾಗಾದ್ರೆ ನೋಡ್ತಾ ಹೋಗಿ. ಸೇ ಹ್ಯಾವ್ ಸೇಮ್ ಅಟಾಮಿಕ್ ನಂಬರ್, ರಾಂಗ್. ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್, ನಥಿಂಗ್ ಬಟ್ ಸೇಮ್ ಅಟಾಮಿಕ್ ನಂಬರ್, ಇದು ರಾಂಗ್. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಬಟ್ ಡಿಫರೆಂಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ರಾಂಗ್. ಸಮ್ ಆಫ್ ನಂಬರ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಅಂದ್ರೆ ಮೀನಿಂಗ್ ಏನು? ಮಾಸ್ ನಂಬರ್, ಹೌದಾ? ಮಾಸ್ ನಂಬರ್ ಇಸ್ ಸೇಮ್ ಆ್ಯಂಡ್ ಅಟಾಮಿಕ್ ನಂಬರ್ ಇಸ್ ಡಿಫರೆಂಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ದ ನಂಬರ್ ಆಫ್ ರೇಡಿಯಲ್ ನೋಟ್ಸ್ ಫಾರ್ಮುಲಾ ಏನು? ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಒನ್. n-l-1, ಹೌದಾ? ಸೊ ಇದರಲ್ಲಿ 3p ಅಂದರೆ 3 ಅಂದರೆ n, ಮೈನಸ್ l ಅಂದರೆ p ಆರ್ಬಿಟಲ್ 1. ಸೊ -1 ಇಸ್ ಈಕ್ವಲ್ ಟು 1. ಸೊ 3 - 2. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್, ದಟ್ ಈಸ್ 1. ರಿಮೆಂಬರ್ ದಟ್. ಆಂಗ್ಯುಲರ್ ನೋಟ್ ಫಾರ್ಮುಲಾ ಏನು? ಇಸ್ ಈಕ್ವಲ್ ಟು ಸೊ ಅಜಿಮುಥಲ್ ಕ್ವಾಂಟಮ್ ನಂಬರ್ L. 4d, ಡಿ ಅಂದರೆ ಅಜಿಮುಥಲ್ ಕ್ವಾಂಟಮ್ ನಂಬರ್ ಏನು? 2, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಏನು? ಹಾಗಾದರೆ 2. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 2. Ninth one, which of the following is responsible to rule out the existence of definite path? ಡೆಫಿನೇಟ್ ಪಾತ್ ಅನ್ನು ರೂಲ್ ಔಟ್ ಮಾಡೋದು ಯಾವ ಥಿಯರಿ? ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಹೈಸನ್ಬರ್ಗ್ಸ್ ಪ್ರಿನ್ಸಿಪಲ್. ಟೋಟಲ್ ನಂಬರ್ ಆಫ್ ಆರ್ಬಿಟಲ್ ಅಸೋಸಿಯೇಟೆಡ್ ಥರ್ಡ್ ಶೆಲ್ 3 ಅಂತಂದರೆ n is equal to 3, ರೈಟ್? l is equal to 0, 1 and 2. 0, 1 and 2 ಅಂತಂದರೆ 0 ಅಂದರೆ s, p ಅಂದರೆ p, 2 ಅಂದರೆ d. ಡಿ ದಲ್ಲಿ 5 ಆರ್ಬಿಟಲ್ ಇರ್ತದೆ, ಪಿ ದಲ್ಲಿ px py pz 3 ಇರ್ತದೆ. 5 3 8 ಪ್ಲಸ್ ಎಸ್ ಅಲ್ಲಿ 1 ಅಂದರೆ ಟೋಟಲ್ 9, ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 9.
ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಡಿಪೆಂಡಿಂಗ್ ಆನ್ ಅಂತ ಕೇಳ್ತಾರೆ ನೋಡಿ. ಸೊ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಫಾರ್ಮುಲಾ ಏನಂತ ಬರಿತೀವಿ, √L × L+1 h/2π. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ L. ಸೊ ಅಜಿಮುಥಲ್ ಕ್ವಾಂಟಮ್ ನಂಬರ್. Then isotope, chlorine exists in two isotopic form, chlorine 37, chlorine 35, but its atomic mass is 35.5, indicates the ratio of Cl37 and Cl35 respectively. ಸೊ ಇದೇನು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಬೇಕಂತೇನಿಲ್ಲ, ಕ್ಲೋರಿನ್ ಬಹಳ ಫೇಮಸ್ ಇದೆ, ನೆನ್ಪಿಟ್ಕೊಳ್ಳಿ. ಕ್ಲೋರಿನ್ 35 is 75% and chlorine 37 is 25%, ನೆನ್ಪಿಟ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ಸೊ 1:3, ರೈಟ್. ಸೊ 37 ಕೇಳಿದ್ದಾರೆ, 37 1 and 35 is 3. So 1:3. So 12th question, answer is C. Pair of ions having same electronic configuration. Same electronic configuration ನೋಡಿ, Fe3+ ಏನು ಬರೀತೀರಿ, 3d5 ಬರೀತೀರಿ, ಹೌದಾ. 3d5 Cr3+ ಇಲ್ಲ, Fe3+ 3d by CO3+ ಇಲ್ಲ, Se3+ ಇಲ್ಲ, Cr3+ Se3+ ಆರ್ಗಾನ್ ಕಾನ್ಫಿಗರೇಷನ್, ಹೌದಾ, ಇದಂತೂ ಇಲ್ಲ. ಸೊ Mn2+ ಕಾನ್ಫಿಗರೇಷನ್ ಏನು, 3d5, ಹೌದಾ. ಸೊ ಅಂದ್ರೆ ಆನ್ಸರ್ ಏನಾಗ್ತದೆ, ಸೆಕೆಂಡ್ ಒನ್. 14th, for the electrons of oxygen atom, which of the following statement is correct? Oxygen atom ನೋಡಿ. ಸೊ ಆಕ್ಸಿಜನ್ ಆಟಮ್ ಅಂತ ಅಂದಾಗ 1s2 2s2 2p4, ರೈಟ್. ಸೊ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಜೆಡ್ ಇಫೆಕ್ಟಿವ್ ಅಂದ್ರೆ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ನೆಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಫಾರ್ 2s and 2p is ಸೇಮ್ ಅಂತಾರೆ, ಕರೆಕ್ಟಾ? ರಾಂಗ್. ರಿಮೆಂಬರ್, ಆಲ್ ದ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ 2pಗೆ ಸೇಮ್ ಇರ್ಬೋದು, ಬಟ್ 2s and 2pಗೆ ಡೆಫಿನೆಟ್ಲಿ ಬೇರೆ ಇರ್ತದೆ. ಸೊ ಹೆನ್ಸ್, ಸೊ ಇಟ್ ಈಸ್ ರಾಂಗ್. An electron in the 2s orbital have same energy as that of the 2p, definitely wrong because 2s is having lesser energy than 2p. Z effective for an electron 1s orbital is same as that of the 2s orbital, so it is also wrong because both the shells are different. The two electrons present in the 2s orbital have same spin quantum number with opposite spin, definitely correct. ಯಾಕಂದ್ರೆ ಒಂದು ಹೀಗಿರ್ತದೆ, ಇನ್ನೊಂದು ಹೀಗಿರ್ತದೆ, ಹೌದಾ, 2s2 ಅಂತ ಬರೆದಾಗ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. It travels, if travels at the same speed, which of the following matter wave have the shortest wavelength? See, matter wave ಅಂತ ಗೊತ್ತಾದ ತಕ್ಷಣ ಏನು ಬರಬೇಕಿಲ್ಲಿ, ಡಿ ಬ್ರಾಗ್ಲಿ ನೆನಪಾಗಬೇಕು. ಡಿ ಬ್ರಾಗ್ಲಿ ಏನು ಹೇಳ್ತಾನೆ, h/mv. ಸೊ ಇವೆಲ್ಲ ನೋಡಿದರೆ ಸೇಮ್ ಸ್ಪೀಡ್ ಅಂದರೆ ವೆಲಾಸಿಟಿ ಸೇಮ್ ಇದೆ, ಮಾಸ್ ಡಿಫ್ರೆಂಟ್ ಇದೆ, ಹೌದಾ. ಸೊ ಲೆಸ್ಸರ್ ದ ಮಾಸ್, ಸೊ ಮೋರ್ ಇಸ್ ದ ಮಾಸ್ ಲೆಸ್ಸರ್ ದ ವೇವ್ ಲೆಂತ್, ಯಾಕಂದ್ರೆ ಶಾರ್ಟ್ ವೇವ್ ಲೆಂತ್ ಬೇಕು ನಮಗೆ. ಮೋರ್ ಇಸ್ ದ ಮಾಸ್ ಲೆಸ್ಸರ್ ದ ವೇವ್ ಲೆಂತ್. ಮೋರ್ ಮಾಸ್ ಯಾವುದಕ್ಕೆ ನೋಡಿದ ತಕ್ಷಣ ಹೇಳ್ಬೋದು, ಅಲ್ಫಾ ಪಾರ್ಟಿಕಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಸೆಕೆಂಡ್ ಒನ್. ಅಸರ್ಷನ್ ರೀಸನ್ ನೋಡಿ, ಆಲ್ ಐಸೋಟೋಪ್ಸ್ ಹ್ಯಾವ್ ಗಿವನ್ ಎಲಿಮೆಂಟ್ ಶೋ ದ ಸೇಮ್ ಟಿಪಿಕಲ್ ಕೆಮಿಕಲ್ ಬಿಹೇವಿಯರ್, ಡೆಫಿನೆಟ್ಲಿ ಕರೆಕ್ಟ್. ಎಲ್ಲ ಐಸೋಟೋಪಿಗೆ ಸೇಮ್ ಬಿಹೇವಿಯರ್ ಇರ್ತದೆ. ಯಾಕೆ? ದ ರೀಸನ್ ಈಸ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಅನ್ ಆಟಮ್ ಇಸ್ ಕಂಟ್ರೋಲ್ಡ್ ಬೈ ದ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ದ ಆಟಮ್, ಇಟ್ ಈಸ್ ಆಲ್ಸೋ ಕರೆಕ್ಟ್. ಸೊ chemical properties are depending on the electron number same irtade isotope antandre, because of that reason first one should be the answer. Black body is an ideal body that emits and absorbs radiation of all frequencies, definitely correct, hoda, definitely correct. Frequency of the radiation emitted by the body goes from lower frequency to higher frequency with increasing temperature. So idu kuda correct, no doubt idu kuda correct. ಯಾಕಂದ್ರೆ ರೇಡಿಯೇಷನ್ ಎಮಿಟೆಡ್ ಬೈ ಅ ಬಾಡಿ ಗೋಸ್ ಫ್ರಮ್ ಲೋವರ್ ಫ್ರೀಕ್ವೆನ್ಸಿ ಟು ಹೈಯರ್ ಫ್ರೀಕ್ವೆನ್ಸಿ. ಯಾಕಂದ್ರೆ ಜನರಲಿ VIBGYOR, ಹೌದಾ. ಸೊ ನೀವು ಐರನ್ ಬಾಡಿಯನ್ನು ನೀವು ಹೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಫಸ್ಟ್ ಲೈಟ್ ರೆಡ್ ಆಗಿ ಡಾರ್ಕ್ ರೆಡ್ ಆಗ್ತದೆ, ಅದಾದ್ಮೇಲೆ ಸ್ಲೈಟ್ ಆರೆಂಜ್ ಯೆಲ್ಲೋ ಆಗಿ ಗ್ರೀನ್ ಆಗ್ತದೆ, ಹೌದಾ. ಗ್ರೀನ್ ಅಂದ್ರೆ ಹೈಯೆಸ್ಟ್ ಟೆಂಪರೇಚರ್. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಲೋವರ್ ಫ್ರೀಕ್ವೆನ್ಸಿ ಟು ಹೈಯರ್ ಫ್ರೀಕ್ವೆನ್ಸಿ ಮೂವ್ ಆಗ್ತದೆ. So hence that is statement is also correct, but reason is not the correct explanation for assertion. ಯಾಕೆ assertion ಗೆ correct reason ಏನು? black body is a perfect absorber and perfect radiator ಅಂತ ಬರೀಬೇಕು. So perfect absorber and perfect radiator ಅಂತ ಬರೀಬೇಕು. ಯಾವುದಕ್ಕೆ? for this reason, remember ಅಂದ್ರೆ ಎರಡೂ ಕರೆಕ್ಟ್. So the answer for this question is second one. It is impossible to determine the exact position and exact momentum of the electron simultaneously. Correct? Nodi, it is impossible to determine the exact position and exact momentum of the electron simultaneously. So in this particular case, so simultaneously movement ಮತ್ತೆ electron ಅನ್ನು determine ಮಾಡೋದಕ್ಕೆ ಆಗೋದಿಲ್ಲ. Heisenberg principle correct ಹೌದಾ? Path of the electron is an atom is clearly defined ಅಂತ ಇದೆ. Wrong path you cannot define clearly. That is what Heisenberg principle tells. Hence remember assertion is true or is false. So the answer for this question is third one.
ಸೊ ದಿಸ್ ಇಸ್ ದ ಎಂಡ್ ಆಫ್ ಎಕ್ಸಾಂಪಲರ್ ಕ್ವಶನ್ ಇನ್ ಕೇಸ್ ಆಫ್ ದ ಸ್ಟ್ರಕ್ಚರ್ ಆಫ್ ಆಟಮ್. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಕ್ವಶನ್ಗಳ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಲೈಕ್ ಆದರೆ, ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ ಆಗಿದೆ ಅಂತ ಇದ್ದರೆ, ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.